ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯ 2ರಲ್ಲಿ ಅಭ್ಯಾಸ 2.2ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ. 1ನೇ ಲೆಕ್ಕ 2ನೇ x ಮೈನಸ್ 5ನೇ 1 ಇಸ್ ಈಕ್ವಲ್ ಟು 3ನೇ x ಪ್ಲಸ್ 4ನೇ 1. ಈಗ ನೋಡ್ರಿ, ಚರಾಕ್ಷರಗಳನ್ನು ಒಂದು ಕಡೆ ಬರ್ಕೊಳ್ಬೇಕು. 2ನೇ x ಮೈನಸ್, ಈಗ ನೋಡ್ರಿ ಈ ಸೈಡ್ ಇದ್ದಿದ್ದನ್ನು ಈ ಸೈಡ್ ತೊಗೊಂಡ್ರೆ ಏನಾಗುತ್ತದೆ ಮೈನಸ್. ಇಲ್ಲಿ ನೋಡ್ರಿ 3ನೇ x ಇದ್ದಿದ್ದು ಈ ಕಡೆ ತೊಗೊಂಡಿದ್ದೇನೆ, ಏನಾಗುತ್ತದೆ 3ನೇ x ಇಸ್ ಈಕ್ವಲ್ ಟು 4ನೇ 1 ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ ಪ್ಲಸ್ 5ನೇ 1. 3 ಇಂಟು ಎಕ್ಸ್ 3x ಮೈನಸ್ 2 ಇಂಟು ಎಕ್ಸ್ 2x 3 2 6 ಇಸ್ ಈಕ್ವಲ್ ಟು 5 1 5 ಪ್ಲಸ್ 4 1 4 ಡಿವೈಡೆಡ್ ಬೈ 5 4 ಎಷ್ಟಾಗುತ್ತದೆ 20. 3xರಲ್ಲಿ 2xನ್ನು ಕಳಿದಾಗ ಎಷ್ಟಾಗುತ್ತದೆ x ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು 5 ಪ್ಲಸ್ 4 ಕೂಡಿಸಿದಾಗ 9 ಡಿವೈಡೆಡ್ ಬೈ 20. ಈಗ ನೋಡ್ರಿ, ನಾವು ಎರಡೂ ಕಡೆ 6ರಿಂದ ಗುಣಿಸ್ಕೊಳ್ಬೇಕು. 6 6 ಕ್ಯಾನ್ಸಲ್ ಆಗುತ್ತದೆ. ಮತ್ತು 2 10 20, 2 3 6, 9 3 27, ಕೆಳಗಡೆ ಏನು ಉಳಿತು 10. ಎಕ್ಸ್ನ ಬೆಲೆ ಎಷ್ಟು ಬಂತು 10ನೇ 27. ಈಗ ಎರಡನೆಯ ಲೆಕ್ಕ 2ನೇ n ಮೈನಸ್ 4ನೇ 3n ಪ್ಲಸ್ 6ನೇ 5n ಇಸ್ ಈಕ್ವಲ್ ಟು 21. ಈಗ 2 4 6ರ ಲಸವನ್ನು ತೆಗಿಬೇಕು. ಈಗ ಲಸ 2 4 6, 2 1 2, 2 2 4, 2 3 6, 2 ಇಂಟು 2 ಇಂಟು 3 ಗುಣಿಸ್ಕೊಳ್ಬೇಕು. 2 2 4, 4 3 ಎಷ್ಟು 12. ಈಗ ನೋಡ್ರಿ 12. ಈಗ ಮೇಲೆ ಕೆಳಗಡೆ ಯಾವುದೇ ಸಂಖ್ಯೆಯಿಂದ ಗುಣಿಸ್ಕೊಂಡ್ರೆ ನಮಗೆ 2ಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ಕೊಂಡ್ರೆ 12 ಬರುತ್ತದೆ 6. ಮೇಲೆ ಮತ್ತು ಕೆಳಗಡೆ ಅದೇ ಸಂಖ್ಯೆಯಿಂದ ಗುಣಿಸ್ಕೊಳ್ಬೇಕು. 2ಕ್ಕೆ ನಾವು 6ರಿಂದ ಗುಣಿಸ್ಕೊಳ್ಳುವುದರಿಂದ 12 ಸಿಗುತ್ತದೆ. ಅದಕ್ಕೆ ಮೇಲೆ ಮತ್ತು ಕೆಳಗಡೆ 6ರಿಂದ ಗುಣಿಸ್ಕೊಳ್ಬೇಕು. 4ಕ್ಕೆ ಎಷ್ಟರಿಂದ ಗುಣಿಸ್ಕೊಂಡ್ರೆ 12 ಸಿಗುತ್ತದೆ 3. ಮೇಲೆ ಮತ್ತು ಕೆಳಗಡೆ 3ರಿಂದ ಗುಣಿಸ್ಕೊಳ್ಬೇಕು. ಮತ್ತು 6ಕ್ಕೆ ಎಷ್ಟರಿಂದ ಗುಣಿಸ್ಕೊಂಡ್ರೆ 12 ಸಿಗುತ್ತದೆ 2ರಿಂದ. ಮೇಲೆ ಮತ್ತು ಕೆಳಗಡೆ 2ರಿಂದ ಗುಣಿಸ್ಕೊಳ್ಬೇಕು. ಇಸ್ ಈಕ್ವಲ್ ಟು 21. 6 ಇಂಟು n 6n ಡಿವೈಡೆಡ್ ಬೈ 6 2 12 ಮೈನಸ್ಸಿಗೆ ಮೈನಸ್ 3 3 9n ಡಿವೈಡೆಡ್ ಬೈ 4 3 12 ಪ್ಲಸ್ 5 2 10n ಡಿವೈಡೆಡ್ ಬೈ 6 2 12 ಇಸ್ ಈಕ್ವಲ್ ಟು 21. ಈಗ ನೋಡ್ರಿ, ಛೇದಗಳು ಏನಾಗಿದ್ದಾವೆ ಇಲ್ಲಿ ಸಮವಾಗಿದ್ದಾವೆ ಅಂತಂದರೆ ಒಂದೇ ಆಗಿವೆ. ಛೇದಗಳು ಸಮವಾಗಿದ್ದಾಗ ನಾವು ಅಂಶಗಳನ್ನು ಬಿಡಿಸ್ಕೊಳ್ಬೋದು. 6n ಮೈನಸ್ 9n ಪ್ಲಸ್ 10n ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 21. ಈಗ ನೋಡ್ರಿ, 10 ಪ್ಲಸ್ 6 16, 16ರಲ್ಲಿ 9ನ್ನು ಕಳೆದಾಗ ಏನು ಸಿಗುತ್ತದೆ 7n ಡಿವೈಡೆಡ್ ಬೈ 12 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 21. ಈಗ ಎರಡು ಕಡೆ ನಾವು ಯಾವುದರಿಂದ ಗುಣಿಸ್ಕೊಳ್ಬೇಕು 12ನೇ 7. 12ನೇ 7ಅನ್ನು ಎರಡು ಕಡೆ ನಾವು ಗುಣಿಸ್ಕೊಳ್ಬೇಕು. 12 12 ಕ್ಯಾನ್ಸಲ್ ಆಗುತ್ತದೆ. 7 7 ಕ್ಯಾನ್ಸಲ್ ಆಗಿ ಏನು ಉಳಿತು n ಇಸ್ ಈಕ್ವಲ್ ಟು 7 1 7, 7 3 21, 12 3 36. ಎನ್ನ ಬೆಲೆ ಎಷ್ಟು ಸಿಕ್ಕಿತು 36. ಈಗ ಇದನ್ನು ನಾವು ಇಲ್ಲಿಂದ ಇನ್ನೊಂದು ರೀತಿಯಾಗಿ ಬಿಡಿಸ್ಕೊಳ್ಬೋದು. ಈಗ ನೋಡ್ರಿ, ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೆ ಏನು ಇರುತ್ತದೆ ಒಂದಿರುತ್ತದೆ. 7n ಇಂಟು 1 7n ಇಸ್ ಈಕ್ವಲ್ ಟು 21 ಇಂಟು 12 ಗುಣಿಸಿದಾಗ 252. n ಇಸ್ ಈಕ್ವಲ್ ಟು 252 ಡಿವೈಡೆಡ್ ಬೈ 7. 7 1 7, 7 3 21, 4 ಉಳಿತಿಲ್ಲಿ. 7 6 42. ಎನ್ನ ಬೆಲೆ ಎಷ್ಟು ಸಿಕ್ಕಿತು ಮಕ್ಕಳೀಗ 36. ಈಗ ಮುಂದಿನ ಲೆಕ್ಕ 3ನೆಯ ಲೆಕ್ಕ. x ಪ್ಲಸ್ 7 ಮೈನಸ್ 3ನೇ 8x ಇಸ್ ಈಕ್ವಲ್ ಟು 6ನೇ 17 ಮೈನಸ್ 2ನೇ 5x. ಈಗ ನೋಡ್ರಿ, 3 ಮತ್ತು 2ರ ಲಾಸವನ್ನು ತೆಗೆದಾಗ ನಮಗೆ ಎಷ್ಟು ಸಿಗುತ್ತದೆ 6. ಎಲ್ಲ ಕಡೆ ನಾವು 6ರಿಂದ ಬರುವ ಹಾಗೆ ಮಾಡಿಕೊಳ್ಬೇಕು. ಈಗ ಎಕ್ಸಿಗೆ ಕೆಳಗಡೆ ಏನಿಲ್ಲ ಅಂದರೆ ಏನು ಇರುತ್ತದೆ ಒಂದಿರುತ್ತದೆ ಅಂತಂದರೆ x ಬೈ 1.
ಒಂದಕ್ಕೆ ಎಷ್ಟರಿಂದ ಗುಣಿಸಿದಾಗ 6 ಬರುತ್ತದೆ? 6ರಿಂದ ಕೆಳಗಡೆ ಮೇಲೆ ನಾವು 6ರಿಂದ ಗುಣಿಸ್ಕೊಳ್ಬೇಕು. 3ಕ್ಕೆ ಎಷ್ಟರಿಂದ ಗುಣಿಸಿದಾಗ 6 ಬರುತ್ತದೆ? 2ರಿಂದ, ಅಂತಂದರೆ ಮೇಲೆ ಮತ್ತು ಕೆಳಗಡೆ 2ರಿಂದ ಗುಣಿಸ್ಕೊಳ್ಬೇಕು. ಮತ್ತು ಈಗ ನೋಡ್ರಿ, 2ಕ್ಕೆ ಎಷ್ಟರಿಂದ ಗುಣಿಸಿದಾಗ 6 ಬರುತ್ತದೆ? 3ರಿಂದ ಕೆಳಗಡೆ ಮೇಲೆ 3ರಿಂದ ಗುಣಿಸ್ಕೊಳ್ಬೇಕು. ಈಗ ನೋಡ್ರಿ, 17/6 ಮೊದಲೇ 6 ಬಂದಿದೆ, ಇಲ್ಲಿ ಗುಣಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಒಂದಿದೆ ಇಲ್ಲಿ. 1ಕ್ಕೆ ಎಷ್ಟರಿಂದ ಗುಣಿಸಿದಾಗ 6 ಬರುತ್ತದೆ? 6ರಿಂದ ಗುಣಿಸಿದಾಗ 6 ಬರುತ್ತದೆ. ಕೆಳಗಡೆ ಮತ್ತು ಮೇಲೆ 6ರಿಂದ ಗುಣಿಸ್ಕೊಳ್ಬೇಕು. 6 × x 6x ಡಿವೈಡೆಡ್ ಬೈ 6 1 6 ಮೈನಸ್ 8 2 16x ಡಿವೈಡೆಡ್ ಬೈ 3 2 6 ಪ್ಲಸ್ 5 3 15x ಡಿವೈಡೆಡ್ ಬೈ 3 2 6 ಇಸ್ ಈಕ್ವಲ್ ಟು 17/6 ಹಾಗೆ ಬರ್ಕೊಂಡಿದ್ದೀವಿ. 7 6 42 ಡಿವೈಡೆಡ್ ಬೈ 6 1 6. ಈಗ ನೋಡ್ರಿ, ಛೇದಗಳು ಏನಾಗಿದ್ದಾವೆ? ಸಮವಾಗಿದ್ದಾವೆ, ಅಂತಂದರೆ ಒಂದೇ ಇದೆ. 6 6 6 3 ಕಡೆ 6. ಈಗ ನೋಡ್ರಿ, ಯಾವ ಥರ ಬಿಡಿಸ್ಕೊಳ್ಬೋದು ನಾವು? 15 ಪ್ಲಸ್ 6ನ್ನು ಕೂಡಿಸಿದಾಗ ಎಷ್ಟಾಗುತ್ತದೆ? 21x ಮೈನಸ್ 16x ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು 42ರಲ್ಲಿ 17ನ್ನು ಕಳೆದಾಗ ಏನು ಉಳಿಯುತ್ತದೆ? ಮೈನಸ್ 25 ಡಿವೈಡೆಡ್ ಬೈ 6. 21ರಲ್ಲಿ 16ನ್ನು ಕಳೆದಾಗ 5x ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು ಇದು ಏನು ಉಳಿತು? 6ನೇ 25. ಈಗ ಎರಡು ಕಡೆ ನಾವು 6/5ನೇ 6ರಿಂದ ಗುಣಿಸ್ಕೊಳ್ಬೇಕು. ಎರಡು ಕಡೆ 5ನೇ 6ರಿಂದ ಗುಣಿಸ್ಕೊಳ್ಬೇಕು. 5 5 ಕ್ಯಾನ್ಸಲ್ ಆಗುತ್ತದೆ. 6 6 ಕ್ಯಾನ್ಸಲ್ ಆಗಿ x ಉಳಿತು. 5 1 5 5 5 25. 6 6 ಕ್ಯಾನ್ಸಲ್ ಆಗಿ x ನ ಬೆಲೆ ಎಷ್ಟು ಉಳಿತು? -5. 4ನೇ ಲೆಕ್ಕ 3ನೇ x - 5 ಇಸ್ ಈಕ್ವಲ್ ಟು, ಇಲ್ಲಿ ಇಸ್ ಈಕ್ವಲ್ ಟು ಇದೆ, ಇಸ್ ಈಕ್ವಲ್ ಟು 5ನೇ x - 3. ಈಗ ನಾವು ಹೋರೆ ಗುಣಾಕಾರವನ್ನು ಮಾಡಿಕೊಳ್ಬೇಕು. 5ನೇ x - 5 ಇಸ್ ಈಕ್ವಲ್ ಟು 3ನೇ x - 3. ಇನ್ನು ನೋಡ್ರಿ, 5 × x 5x ಪ್ಲಸ್ ಇಂಟು ಮೈನಸ್ 5 5 25 ಇಸ್ ಈಕ್ವಲ್ ಟು 3 × x 3x ಪ್ಲಸ್ ಇಂಟು ಮೈನಸ್ 3 3 9. ಈಗ ಚರಾಕ್ಷರಗಳನ್ನು ಒಂದು ಕಡೆ ಬರ್ಕೊಂಡಿದ್ದೇನೆ. 5xಗೆ 5x ಪ್ಲಸ್ 3x ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ? -3x ಇಸ್ ಈಕ್ವಲ್ ಟು -9ಗೆ -9 ಪ್ಲಸ್ -25 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ? +25. 5ರಲ್ಲಿ 3ನ್ನು ಕಳೆದಾಗ 2x ಇಸ್ ಈಕ್ವಲ್ ಟು 25ರಲ್ಲಿ 9 ಕಳೆದಾಗ 16. ಎಕ್ಸ್ನ ಮೇಲೆ x ಇಸ್ ಈಕ್ವಲ್ ಟು 2ನೇ 16. 2 1 2 2 8 16. ಎಕ್ಸ್ನ ಬೆಲೆ ಎಷ್ಟು? 8. ಮುಂದಿನ ಲೆಕ್ಕಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.